ಅವಾಗೆಲ್ಲ ನೀವು ಮನೆಗೆ ಏನಾರ ರಾಗಿ ಬೀಸ್ಕೊಳೋದು ಭತ್ತ ಕುಟ್ಕೊಳೋದು ಏನಾರ ಮಾಡ್ತೀರಾ ಚಿಕ್ಕ ಹುಡುಗರಾಗ? ಚಿಕ್ಕ ಹುಡುಗ್ರಾಗ ಮಾಡೇವು. ಆದ್ರೆ ನಾನೇನು ಒಬ್ಬ ಮಗ್ಳಂತ ಮಾಡಿಸ್ತಿರ್ಲಿಲ್ಲ. ಅಪ್ಪ ಅಮ್ಮ ಕುಟ್ಟೋರು ಬೀಸೋರು ಎಲ್ಲ ಮಾಡೋರು. ಆಗಿನ ಊಟಕ್ಕೂ ಈಗಿನ ಊಟಕ್ಕೆ ಏನಾನ ವ್ಯತ್ಯಾಸ ಐತಾ? ಆಗಿನ ಊಟಕ್ಕೂ ಅವಾಗ ಸೌದೆಗೆ ಅಡ್ಗೆ ಮಾಡೋದು, ಕುಟ್ಟೋದು, ಬೀಸೋದು, ಒಂದು ಅವರೆಕಾಯಿ ಒಂದ್ ಇಸ್ಕಿದ್ ಬೇಳೆ ಸಾರು ಮಾಡ್ಯಾರೆ ಗಮ್ ಅನ್ನೋದು, ಒಂದ್ ತುಪ್ಪ ಕಾಸಿರೆ ಗಮ್ ಅನ್ನೋದು. ಇವಾಗ ಆ ಗಮ್ಲೆ ಇಲ್ಲ. ಮುತ್ತಿನ ಚೊಂಬೆ ಬಲಗೈ ಹಿಡ್ಕೊಂಡು ತಾಯಿ ದೊಡ್ಡಮ್ಮ ಬಂದಾಳೆ, ಜಯ ಮಂಗಳ ರಾಮ ಶುಭ ಮಂಗಳ, ರಾಮ ಶುಭ ಮಂಗಳ. ಎಲ್ರಿಗೂ ನಮಸ್ಕಾರ. ಈದಿನ.com ಪಾಡ್ಕಾಸ್ಟ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ನಾನು ಸಹ್ಯಾದ್ರಿ ನಾಗರಾಜ್. ಇವತ್ತು ನಾನು ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ಗುಪ್ಪಟ್ನ ಅನ್ನೋ ಪುಟ್ಟ ಊರಲ್ಲಿದ್ದೀನಿ. ಈ ಊರಿನ ಹಾಡುಗಾರ್ತಿಯಾದಂತಹ ದೊಡ್ಡಕ್ಕನವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಅವರನ್ನ ಅವರ ಮೊಮ್ಮಗಾದ ಕಾಂತರಾಜು ಗುಪ್ಪಟ್ನವರು ಮಾತಾಡಿಸ್ತಿದ್ದಾರೆ. ಅಮ್ಮ, ಎಷ್ಟು ವರ್ಷ ಆಗತ್ತಮ್ಮ ನಿಮ್ಗೆ? ಅಪ್ಪ ಏನು ಒಂದ್ 75 ಆಗೈತ, ಎಷ್ಟಾಗೈತ ಗೊತ್ತಾಗಲ್ಲಪ್ಪ ನಂಗೆ. ಗೊತ್ತಾಗಲ್ವಾ? ಈಗ ನಿಮ್ ಕಾಲದಾಗೆ ಇವಾಗೆಲ್ಲ ಡೈರಿ ಹಾಲ್ ತಂದು ಕಾಫಿ ಕುಡಿತೀರಾ? ನಿಮ್ ಕಾಲದಾಗೆ ಕರಾವಾಲಿತ್ತ ಏನ್ ಮಾಡ್ತಾ ಇದ್ರಿ? ಅವಾಗೆಲ್ಲ ಹೆಂಗಿತ್ತು? ನಾವೆಲ್ಲ ಎಮ್ಮೆ ಹಾಲು, ಮನೆಗೆ ಹಸು ಕರಿಯೋದು, ಎಮ್ಮೆ ಕರಿಯೋದು ಎಲ್ಲಾನು ನಾವು ಕೊಡ್ತಿದ್ವಿ. ಅದೇ ಹಾಲು ಕುಡಿತಾ ಇದ್ವಿ. ಅವಾಗ ಡೇರಿನೇ ಇಲ್ಲ. ಡೈರಿನೇ ಇರ್ಲಿಲ್ವಾ? ಇಲ್ಲ. ಮತ್ತೆ ಅವಾಗೆಲ್ಲ ಮಿಷಿನ್ ಇವೆಲ್ಲ ಇದ್ವಾ? ಮಿಷನ್ ಇಲ್ಲ. ಭತ್ತ ಕುಟ್ಟೆವು, ರಾಗಿ ಬೀಸೋರು. ನಾವೇನ್ ಹೆಚ್ಚಾಗ್ ಮಾಡಿಲ್ಲ, ನಮ್ಮ ಅಪ್ಪ ಅಮ್ಮರೆಲ್ಲ ಮಾಡೋರು. ಅವಾಗೇನ್ ಮಿಲ್ಲೇ ಇಲ್ಲ. ಕೊರಟಗೆರೆಗೆ ಜಕ್ಕಿರ್ಲಿಲ್ಲ, ಈಚೀಚೆ ಕೋನ್ ಬಂದಿದ್ದು. ಅವಾಗೆಲ್ಲ ನೀವು ಮನೆಗೆ ಏನಾರ ರಾಗಿ ಬೀಸ್ಕೊಳೋದು ಭತ್ತ ಕುಟ್ಕೊಳೋದು ಏನಾರ ಮಾಡ್ತೀರಾ ಚಿಕ್ಕ ಹುಡುಗರಾಗ? ಚಿಕ್ಕ ಹುಡುಗ್ರಾಗ ಮಾಡೇವು. ಆದ್ರೆ ನಾನೇನು ಒಬ್ಬ ಮಗ್ಳಂತ ಮಾಡಿಸ್ತಿರ್ಲಿಲ್ಲ. ಅಪ್ಪ ಅಮ್ಮ ಕುಟ್ಟೋರು ಬೀಸೋರು ಎಲ್ಲ ಮಾಡೋರು. ಈ ಬರ ಬಂದಿದ್ದೇನ ಗ್ಯಾಪ್ನ ನಿಮ್ಗೆ? ಬರ ಬಂದಿದ್ದು ಗ್ಯಾಪ್ನ ಇತ್ತು. ಇದು ದೇವ್ರು ಹೇಳಿತ್ತು ಬೆರ್ನಾಗ ಫಲ ಕೊಡ್ತೀನಿ ಅಂತ. ವರ್ಷ ಜನ ಕೊಯ್ದು ಹಾಕಿದ್ರು, ವರ್ಷ ಜನ ಬಿಟ್ಟಿದ್ರು. ನಾವ್ ಇದೊಂದೇ ಮಾರ್ನೊಳಗ ಒಂದ್ ಮುಟ್ಟೆ ರಾಗಿ ಆಗಿದ್ವು. ಬೇರು ಸುಮ್ನೆ ಕೊಯ್ದವು ಸಿಗುರ್ಕೊಂಡು. ಅವಾಗ ತೀರಾ ಬರಗಾಲ ಬಂದಿತ್ತು, ಇಟ್ಟಿಗೆ ಹೊಟ್ಟೆಗೆ ಇಟ್ಟಿರ್ಲಿಲ್ಲ ಅಂತಿರಲ್ಲ, ಅವಾಗೆಲ್ಲ ಜೀವನಕ್ಕೆ ಏನ್ ಮಾಡ್ಕೊಂಡಿದ್ರಿ? ಅವಾಗ ಕೆಂಪು ಜೋಳ ಕೊಡೋರು, ಇದು ಹಾಲು ಕೊಡೋರು, ಈ ಶಿಶ್ವಾರ ಬಂದಿತ್ತು ಅದಾಗೆ ಉಪ್ಪಿಟ್ಟು ಕೊಡೋರು, ಕೆಂಪು ಜೋಳ ಕೊಡೋರು. ನಮ್ಮೂರಾಗಿರ್ಲಿಲ್ಲ, ಅಗ್ರಾರ್ದಾಗಿತ್ತು. ಅಗ್ರಾರ್ದಾಗಿತ್ತ ಸೊಸೈಟಿ? ಅಲ್ಗ ಹೋಗಿ ತರ್ಬೇಕಾಗಿತ್ತು. ಹತ್ತಿರ ನೀವೇನು ಅವಾಗ ತೀರಾ ಕೆಂಪು ಜೋಳ ಕೊಡೋದ್ಕಿನ್ನ ಮುಂದ ನೀವೇನು ಬೇರೆ ಕಡೆ ಎಲ್ಗೂ ಹೋಗ್ತಿರ್ಲಿಲ್ವಾ? ನಾವ್ ಎಲ್ಗೂ ಹೋಗ್ತಿರ್ಲಿಲ್ಲ. ಅದೇ ಒಂದು ಸೇರ ಏನೋ ತರೋದು, ಜೀವನ ಮಾಡೋದು ಹಂಗ್ ಮಾಡ್ತಾ ಇದ್ವಿ. ಇರೋರ್ಗಿತ್ತು, ಈ ಬಡವ್ರಿಗಿರ್ಲಿಲ್ಲ, ಅದ್ ಜೀವನ ಮಾಡ್ತಾ ಇದ್ವಿ. ಈ ಗೋಟಿಗೆಡ್ಡೆ ಪಾಟಿಗೆಡ್ಡೆ ಅಗಿಯರು ಅವಾಗೆಲ್ಲ ಹಿಂದಿನ ಕಾಲದಾಗ ಅಂತ ಹೇಳ್ತಿದ್ರಲ್ಲ, ಅವಾಗೇನ ನೀವೇನ ಗೋಟಿಗೆಡ್ಡೆ ಅವೆಲ್ಲ ತೆಗಿತಾ ಇದ್ರ? ಹೋಗಿದ್ರ ಗಿಡಕ್ಕೆ? ಹೋಗಿದ್ರೆ ನಮ್ಗೆ ಕೀಳಕ್ಕೆ ಬರ್ದು. ಆ ಗೋಟಿಗೆಡ್ಡೆ ತರೋರು. ನಾನು ಒಂದಿನ ಹೋದೆ, ನಮ್ ಕೀಡಕ್ಕೂ ಬರ್ದು, ನಮ್ಮ ಸಿಕ್ಲು ಇಲ್ಲ. ಗೋಟಿಗೆಡ್ಡೆಗೇನು ಹೋಗ್ತಿರ್ಲಿಲ್ಲ? ಇಲ್ಲ. ಈ ಬೇರೆ ಈ ಇಸ್ರ ಕಟ್ಟೋದು, ತೂಬ್ರೆಲ್ಲ ಕೀಳೋದು ಅಂತವೇನ ಮಾಡಿದಿರಾ? ಅಂತ ನಾವು ತೂಬ್ರೆಲ್ಲ ಕಿತ್ತಿದ್ದೀವಿ. ಇಸ್ತ್ರ ಪತ್ರ ಕಟ್ಟಿಲ್ಲ, ತೂಬ್ರೆಲ್ಲ ಕಿತ್ತಿದ್ದೀವಿ. ಇದು ಮಣ್ಣೊರಕ್ ಹೋಗಿದ್ದೀವಿ, ಕಲ್ಲೊತ್ತು ಹಾಕಿದ್ದೀವಿ. ತೂಬ್ರೆಲೆಗೆ ಎಷ್ಟು ಕೀಳ್ತೀರಿ ಒಂದಿನಕ್ಕೆ? ಒಂದಿನಕ್ಕೆ ಒಂದು 150, 200 ತಂದ್ರೆ 2 ರೂಪಾಯಿ ಕೊಡೋರು 100ಕ್ಕೆ. 100 ಕಟ್ಟಿಗೆ 2 ರೂಪಾಯಿ. 2 ರೂಪಾಯಿ. ಯಾವ ಗಿಡಕ್ಕೆ ಹೋಗ್ತಿದ್ರಿ? ಈ ದೊಡ್ಡಮ್ಮನ ಬೆಟ್ಟ ಅಂತೆ, ಇದು ಇತ್ತಕ್ಕ ಅವ್ರಗಲ್ ಕಡೆಗೆ ಎಲ್ಲ ಹೋಗ್ಯವು. ಎತ್ತೆಲ್ಲ ಐತೆ ಅಂದ್ರೆ ಹತ್ತು ಹೋಗ್ತಿದ್ದೆವು. ಹೊಸಕೋಟೆ ಬೆಟ್ಟ ಅಂತ, ಮಿಂಚಕಲ್ ಬೆಟ್ಟಕ್ಕೆ ಅಗ್ರಾದತ್ತವ, ಹೊಸಕೋಟೆ ಬೆಟ್ಟ ಅಂತ. ಈ ಹನುಮಂತನ ಬಂಡೆ ಕಡೆ ಎಲ್ಲೆಲೆ ಅಂದ್ರೆ ಅಲ್ಲಿ ಹೋಗ್ತಾ ಇದ್ವಿ. ಬೆಳಗ್ಗೆ ಹೊತ್ತು ಹೋಗ್ತಿದ್ರ? ಬೆಳಗ್ಗೆ 5 ಗಂಟೆ 5:30 ಹೋಗ್ಯವು. 10-11 ಗಂಟೆಗೆಲ್ಲ ಬರೆವು. ಎಲ್ಲಿ ಯಾರು ತಗೊಂಡ್ ಹೋಗಾರ ಅವನ ಎಲೆಗಳನ್ನ? ಇಲ್ಲಿ ನಮ್ಮೂರ್ನಾಗ ಇದ್ರು, ಇದು ಚಂದಾಯಿಂದುರ್ಗದ್ದು ಸಾಬ್ರು ಅಂತ, ಅವರು ಎಲ್ಲ ತವ್ರು ಎಣ್ಸ್ಕೊಂಡು ತಗೊಂಬರು. ಅಲ್ಲೇ ನಮ್ಮೂರ್ ತಗ ಬಂಡೆ ಮೇಲೆ ಒಣಗಾಕರು. ಎಲ್ಲಿ ಯಾವ ಬಂಡೆ ಮೇಲೆ? ಕುಟ್ಟೆ ಬಂಡೆ ಅಂತ ಐತೆ. ಇವಾಗ ಇಲ್ಲಿ ಅಗಸ್ರು ಬಂಡೆ ಅಂತ ಐತೆ. ಮುಂದಾಗ ಅಲ್ಲಿ ಎಲ್ಲ ಮನೆ ಇರ್ಲಿಲ್ಲ, ಇವಾಗ ಮನೆ ಆಗ್ಯಾವೆ. ಅಲ್ಲಿ ಒಣಗಾಕರು. ಅದ್ ತುಂಬಿದ್ಮೇಲೆ ಅಗಸ್ರು ಬಂಡೆ ಅಂತ ಐತೆ, ಅಲ್ಲಿ ಒಣಗಾಕರು. ಸರಿ ಸರಿ. ಇದು ಹಿಂದಿನ ಕಾಲ ನೀವು ಚಿಕ್ಕ ಹುಡುಗರಾಗಿದ್ದಾಗ ಇದನ್ನೇನ ಬೆಳಿತ ಮಳೆಗಾಲದ ಬೆಳೆ ಬಿಟ್ಟು ಬೇಸಿಗೆನಾಗೆ ಹಿಂಗಾರಿ ಬೆಳೆ ಏನಾನ ಇಕ್ತಾ ಇದ್ರ? ಏನಿಲ್ಲ, ಮಳೆಗಾಲದ್ದೇನೆ. ಬೇಸಿಗೆನಾಗ ಏನಿಲ್ಲ. ಗದ್ದೆಗೆ ಇದು ಎಲ್ಲ ಅಷ್ಟೇ. ಈಚೀಚೆಗೆ ಈ ಹೊಸಕೆರೆ ಆದ್ಮೇಲೆ 1-2 ವರ್ಷ ಗದ್ದಿಡು, ಮುಂದಾಗಿ ಮಳೆಗಾಲದ್ದೆ.
ಅದಕ್ಕೂ ಮುಂದಾಗ ಹೊಸಕೆರೆ ಆಗೋಕ್ಕಿಂತ ಮುಂದಾಗಿ ಬೇರೆ ಊರ್ ತಕ್ಕ ಕೆಲ್ಗ ನಾವು ಗದ್ದೆಗೆ ಏನಾನ ಮಾಡ್ತಾ ಇದ್ರ? ಏನ ಈ ಹೋಗೋರು ಹೋಗ್ದೋರಿಲ್ಲ, ಅವ್ರವ್ರ ಇಷ್ಟ. ನಾವು ಮಾಡೇವು, ಬೇರೆ ಹಿಂಗೆ ಅವ್ರವ್ರ ಇಷ್ಟ. ಹಳೆ ಕೆರೆ ಅಂದ್ರೆ ಗದ್ದೆ ಇತ್ತು, ಮಾಡ್ಕೊಳೋರು ಅಷ್ಟೇನೆ. ನೀವು ಬೇರೆ ಕಡೆ ಯಾವ ಕೆರೆಯಿಂದ ಗದ್ದೆಗೆ ಹೋಗ್ತಿದ್ರ? ನಾವು ಹೋಗ್ತಿದ್ವಿ, ಒಂದು 4-15 ವರ್ಷ ಗ್ರಾಟ್ ಕೆರೆ ಮಾಡಿದೀವಿ ನಮ್ಮ ಅಪ್ಪರು ನಾವು ಇದ್ದಾಗ ಪಾಲ್ಗೆ. ಇದು ಈ ಮಳೆಗಾಲದ ಬೆಳೆ ಆದ್ಮೇಲೆ ಈ ಕಾಪ್ರಾಗಿ ಬೇಸಿಗೆ ರಾಗಿ ಇಂಥವೇನ ಹಾಕ್ತಿದ್ರ? ಅವು ಈಸ್ಕೊಂಡು ಒಂದು 4-5 ವರ್ಷ ಹಾಕ್ಯವು ಕಾಪ್ರಾಗಿ ಅಂತ. ದೊಡ್ಡ ಮುಂದ್ ಜಾತ್ರೆಗೆ ರಾಗಿ ಪೈರ್ ಹಾಕ್ಯವು. ಮುಂಗಾರಿಗೆಲ್ಲ ಬಂದ್ಬಿಡೋದು, ಅದನ್ನ ಕೊಯ್ದ್ಬಿಟ್ಟು ಗದ್ದೆ ಮಾಡೇವು. ಈ ಗದ್ದೆ ಬೆಳೆಯಕ್ಕೆ ಏನಾನ ಕಪ್ಲೆ ಹೊಡಿಯೋದು ಯಾತ ಎತ್ತದ ಏನಾನ ಮಾಡಿದ್ಯಾ ಹುಡುಗಿಗೆ? ಯಾತ ಎತ್ತೇವು. ನಮ್ಮ ಅಪ್ಪರು 3 ಅಣ್ತಂದಿರು. ಬೆಳಗ್ಗೆ ಒಬ್ರು, ಸಾಯಂಕಾಲ ಒಬ್ರು ಅಂತ ಒಂದೊಂದು ಊಟ ಒಬ್ರು ಹಂಚ್ಕೊಂಡಿದ್ವಿ. ಯಾರು ನಮ್ ಭಾಗಕ್ ಬಂದಾಗ ನಾವ್ ಎತ್ಕೊಂಬ, ಅವ್ರ ಎತ್ಕೊಂಬ. ಎಷ್ಟ್ ಮುಟ್ಟೆಗೆ ಭತ್ತ ಆಗವಮ್ಮ? ನಮ್ಗೊಂದು 8 ಮುಟ್ಟೆ ಭತ್ತ ಆಗೋದು ಪಾಲಿಂದ ಅಷ್ಟೇ. ಇಳ್ಳುವಾಗ್ಲೂ ಕೂಡ ಎತ್ತುತ್ತಾ ಇದ್ರ ಯಾತನ ಇಲ್ಲ? ಒಂದೊಂದು ಊಟ ಒಬ್ಬೊಬ್ಬರಿಗೆ. ಎಷ್ಟ್ ದನ ಕರ ಜೀವದ ಏನಾನ ಸಾಕಿದ್ರ ಅವಾಗ? ನಾವ್ ಸಾಕಿದ್ವಿ, ಮೇಕೆ ಇದ್ವು, ದನ ಇದ್ವು, ಎಲ್ಲ ಕರವು ಇತ್ತು. ಎಷ್ಟಿದ್ವು ಅಂದಾಜು? ಅಂದಾಜು 1-2 ಎಮ್ಮೆ ಇದ್ವು, ಒಂದು 15 ಹಂಗೆ ಮೇಕೆ ಇದ್ವು, 1-2 ದನ ಇದ್ವು. ನಮ್ಮ ಅಪ್ಪ ಚೆನ್ನಾಗಿ ಕೆಲಸ ಮಾಡೋರು ಇದ್ವು ಅಷ್ಟೇ. ನೀವು ಮದ್ವೆ ಆದ್ಮೇಲೆ? ನಾವ್ ಮದ್ವೆ ಆದ್ಮೇಲೂ ಅಷ್ಟೇ ಏನು ಕೆಲಸ ಮಾಡ್ತಿರ್ಲಿಲ್ಲ. ಈಚೆಗೆ ನಾನು ಏನು ಕೆಲಸನೇ ಮಾಡ್ತಿರ್ಲಿಲ್ಲ. ಈಚೆಗೆ ಕೆಲಸ ಕಲ್ತ್ಕೊಂಡಿದ್ದು. ಈ ದೇವ್ರ ಮೇಲೆ ಹಾಡು ಹೇಳ್ತಿಯಲ್ಲ, ದೊಡ್ಡಮ್ಮನ ಮೇಲೆ, ಕವಲಮ್ಮನ ಮೇಲೆ, ಅವೇನ್ ಕಲ್ತ್ಕೊಂಡೆ ನೀನು? ಹಿಂಗೆ ಜೊತೆದಾಗೆ ಹೇಳೋರು. ಒಂದು ಪುಟ್ನರಸಮ್ಮ ಅಂತ ಗೊಲ್ರಜ್ಜಿ ಇತ್ತು, ಆ ಅಜ್ಜಿ ಜೊತೆಗೆ ಹಾಕೊಂಡ್ ಕಲ್ತ್ಕೊಂಡೆ ದೇವ್ರ ಮೇಲೆ ಹಾಡ್ಬೋದು. ಮದ್ವೆ ಆದ್ಮೇಲೆ ಕಷ್ಟ ಸುಖ ಅನುಭವಿಸಿದ್ದು, ನೀವು ಬಡತನ ಏನೇನ್ ಕಷ್ಟ ಬಿದ್ರಿ, ನೋವು ಬಿದ್ರಿ, ಜೀವನದಾಗ ಏನೇನ್ ಪಾಡ್ ಬಿದ್ರಿ? ಅಯ್ಯೋ, ಮದ್ವೆ ಆದ್ಮೇಲೆ 2 ದಿನ ಸುಖವಾಗಿದ್ದೆ. ನಮ್ಮ ಅಪ್ಪನ ಕೈಲಾಗ್ದಂಗ ಆತು. ನನ್ಗೆ 4 ಜನ ಮಕ್ಳು. ಅವಾಗ ನಾವು ಕಷ್ಟ ಬಿದ್ವಿ. ಎಲ್ಲ ಸಣ್ಣ ಮಕ್ಳು 7 ಜನ ಜೀವನ ಮಾಡ್ಬೇಕಾರೆ ಅವಾಗ ಕಷ್ಟ ಬಿದ್ದೆ. ಅವಾಗ ಮುನ್ನೋರಕ್ಕೂ ಕೆಲ್ಸಕ್ಕೆ ಹೋಗೋದು, ತೂಬ್ರಲ್ಗೆ ಹೋಗೋದು, ಹಿಂಗೆ ಮಕ್ಕಳನ್ನ ಪಾಠ ಬಿದ್ದು ಏನೋ ಸಾಕೊಂಡ್ವಿ. ಕೂಲಿ ಎಷ್ಟು ಕೊಡೋರು ಒಂದ್ ದಿವ್ಸಕ್ಕೆ? ಅಯ್ಯೋ, ಕೊಡೋರು 2 ರೂಪಾಯಿ ಒಂದ್ ದಿವ್ಸಕ್ಕೆ. ಬೆಳಗ್ಗೆ ಸಾಯಂಕಾಲ ತಗೊಂಡ್ರೆ 2 ರೂಪಾಯಿ ಕೊಡೋರ? ವಾರೆಲ್ಲ ಸಿಗದ ಇಲ್ಲ ಅಪರೂಪಕ್ಕೆ ಸಿಗದ? ಇದು ಓದಂಗೆಲ್ಲ ಕರ್ಕೊಂಡೋದ್ರೆ ಸದಾ ಸಿಕ್ಕದು, ಕರ್ಕೊಂಡೋಗ್ದಿಲ್ಲ. ಇವಾಗ ಅವಾಗೆಲ್ಲ ನೀವು ಚಿಕ್ಕ ಹುಡುಗರಾಗಿದ್ದಾಗ ಊರಾಗೆ ಎಲ್ಲಾ ಇವಾಗೆಲ್ಲ ಮೋಲ್ಡಿನ ಮನೆ, ಕಾಂಕ್ರೀಟ್ ಮನೆಗಳಾಗ ಇದೀರಾ. ಮೊದ್ಲು ನೀವು ಚಿಕ್ಕ ಹುಡುಗರೆಲ್ಲ ಜಂತೆ ಮನೆ, ಕರ್ಲು ಗೋಡಿನ ಮನೆಗಳೆಲ್ಲ ಇದ್ವು. ಆ ಮಳೆ ಪಳೆ ಬಂದ್ರೆ ಎಲ್ಲ ಹೆಂಗ್ ಮಾಡ್ಕೊಳ್ತಾ ಇದ್ರಿ? ಜಂತ ಮನೆ ಅದು ತೊಟ್ಟಿಗ್ ತಿರ್ಲಿಲ್ಲ. ಕರ್ಲಾಕ್ ಬಿಡೋರು, ಹಂಗ್ ತೊಟ್ಟಿಕ್ಕಿರೆ ಎಲ್ಲ ಕಾಲಾಡ್ಸ್ ಬಿಡೋರು. ಒಂದಿಷ್ಟು ತೊಟ್ಟಿಗ್ ತಿರ್ಲಿಲ್ಲ. ಇವಾಗ ಬಿಲ್ಡಿಂಗಿನ ಮನೆ ಹೆಂಗಿದ್ವು ಹಂಗೆ ಜಂತ ಮನೆ ಹಂಗೆ ಇದ್ವು. ಇವಾಗ ಹಬ್ಬ ಹುಣ್ಣಿಮೆಗೆ ಎಲ್ಲಾ ಸಾಮಾನ್ ಸರಂಡಿ ಈಚೆಗೆ ಹಾಕಂತಿರ್ತಿದ್ರಿ. ಉಗಾದಿ ಹಬ್ಬದ ಟೈಮಗೆ ಸಾಮಾನ್ ಸರಂಡಿ ಈಚೆಗೆ ಹಾಕೊಂಡಿದ್ರೆ ಮಳೆ ಬಂದ್ರೆ ಏನ್ ಮಾಡ್ತಿದ್ರಿ ಅವಾಗೆಲ್ಲ? ಅವಾಗೇನ್ ಮಳೆ ಇಲ್ಲದ ದಿವಸ ಎಲ್ಲ ಈಚ್ಕಾಕೆವು. ಹಬ್ಬ ಅಂತ ಹೇಳಿ ಮನೆ ಬೆಳೆಯವು, ಸುಣ್ಣ, ಗಂಜು, ಇದು ಬಗ್ಡ ಎಲ್ಲ ಹಾಗೆ ಮನೆ ಬೆಳಿತಿದ್ವಿ. ಬೆಳಿದ ಯಾರು ಇರ್ತಿರ್ಲಿಲ್ಲ, ಎಲ್ಲ ಬೆಳೆಯೋರು. ಇವಾಗ ಕರ್ಲು ಮಣ್ಣು ಅವೆಲ್ಲ ಮೆತ್ತಾಕಿದ್ಮೇಲೆ ಹಬ್ಬಕ್ಕಿನ್ನ ಮುಂದ ಮಳೆ ಬಂದ್ಬಿಟ್ರೆ? ಮಳೆ ಬಂದ್ರೆ ಬಿದ್ದೋಗದ್ಕೇನು ಮಾಡಕ್ಕಾಗಲ್ಲ. ಅವಾಗೆಲ್ಲ ಇದು ಮಣ್ಣು ತಂದು ಮೆತ್ಬಿಟ್ಟು ಬಗ್ಡ ಬೆಳೆದು ಆಮೇಲೆ ಸುಣ್ಣ ಬೆಳಿತಿದ್ವಿ. ಮಳೆ ಬಂತು ಅಂದ್ರೆ ಬಿದ್ದೋಗೋದು, ಅದಕ್ಕೇನು ಮಾಡಕ್ ಆಗ್ತಿರ್ಲಿಲ್ಲ. ಇವಾಗೆಲ್ಲ ಫಿಲ್ಟರ್ ನೀರು ಕುಡಿತಾ ಇದ್ದೀರಾ? ಮೊದ್ಲು ನೀವು ಚಿಕ್ಕ ಹುಡುಗರಾಗ? ನಾವ್ ಬಾವಿ ನೀರು, ಸೇದಾ ಬಾವಿ ನೀರು ಕುಡಿತಿದ್ರ? ಸೇದಾ ಇದು ಊರ್ ಮುಂದಿತ್ತು ಸೀನಿಯರ್ ಬಾವಿ ಅಂತ, ಅದ ಕುಡಿತಿದ್ವಿ. ಎಲ್ಲಾ ಬಿಂದಿಗೆಗಳಿದ್ವ ನಿಮ್ ಚಿಕ್ಕ ಹುಡುಗರಾಗ? ನಿಮ್ ಕಾಲದಾಗೆ? ನಮ್ ಕಾಲದಾಗೆ ಬಿಂದಿಗೆನು ಇದ್ವು, ಗಡ್ಗಿಡು ಇದ್ವು. ಜಾಸ್ತಿ ನಿಮ್ ಮನೆಗೆ ಯಾವ್ದು ಇಟ್ಕೊಂಡಿದ್ರಿ? ನಮ್ ಮನೆಗೆ ಹಿತ್ತಾಳಿ ಬಿಂದಿಗೆ ಇತ್ತು. ನಮ್ಮ ಅಪ್ಪಗೆ ನಾನ್ ತರ್ಸ್ಕೊಂಡೆ ಹಿತ್ತಾಳಿ ಬಿಂದಿಗೆ. ಮುಂದಾಗಿ ಗಡ್ಗೆ ಇದ್ವು. ಊರಾಗೆಲ್ಲ ಜಾಸ್ತಿ ಯಾರು ಯಾವ ಇದ್ವು? ಎಲ್ಲಾರ ಮನೆಲಾಗೂನು ನಮ್ಮಂತ ಜೊತೆ ಹುಡುಗರು ಒಬ್ಬರ್ ನೋಡ್ಕೊಂಡು ಬಿಂದಿಗೆ ತರ್ಸ್ಕೊಂಡ್ರು. ಇವಾಗ ಅಕಸ್ಮಾತ್ ಕೆಲವ್ರ ಮನೆಗ್ ಗಡಿಗೆ ಇರವು ಅಂತ ಹೇಳ್ತಿದ್ದೆ. ನಿಮ್ ಮನೆಗೂ ಗಡಿಗೆ ಇದ್ವಾ? ನೀವು ಸೇರಿರ ಗಡಿಗೆ? ನಮ್ ಮನೆಗೂ ಗಡಿಗೆ ಸೇದಿವಿ. ಯಾವಾಗ ಅದು ಬಿಂದಿಗೆ ಬೇಕು ಅಂತ ಬಿಂದಿಗೆ ತರ್ಸ್ಕೊಂಡ್ವಿ. ಹಿಂಗೆ ನಮ್ ಜೊತೆ ಹುಡುಗರೆಲ್ಲ ಒಬ್ಬರ್ ನೋಡ್ಕೊಂಡು ಎಲ್ಲ ತರ್ಸ್ಕೊಂಡ್ರು. ಈ ಗಡಿಗೆ ನೀರ್ ಸೇದವಾಗ ಈ ಬಾವಿ ಕಲ್ಗೆ ಏನಾದ್ರು ತಡೆದು ಒಡೆದು ಬಿನ್ಗೆ ಗಡಿಗೆ ಒಡೆದೋಗಿ ಕರಾಮಗಿಗಳು ಮನೆಗ್ ಬಂದು ಅಪ್ಪ ಅಮ್ಮಂತ ಬೈಸ್ಕೊಂಡಿದ್ದೇನ ನನ್ ನೆನಪಾಯ್ತಾ? ಯಾಕೆ ಬೈತಾರೆ? ನಾವು ಬಾಯಿವಾಗ ತಕೊಂಡ್ರೆ ಒಡೆದಾಗ್ತಿರ್ಲಿಲ್ಲ, ತಕ್ಕಂದ್ರೆ ಅಲ್ಲ ಎತ್ನು ತಪ್ಪಿ ಒಡೆದಾಕಿದ್ರೆ ಮನೆಗೆ ಬೈದಿದ್ರ? ಏನು ಬೈತಿರ್ಲಿಲ್ಲ. ಯಾಟಗಿಲ್ಲ ಒಡೆದೋಗ್ಯವೆ ಅಂದ್ರೆ ಸುಮ್ನೆ ಆಗೋರು.
ಈ ಸೌದೆ ಇವಾಗೆಲ್ಲ ಗ್ಯಾಸಾಗ ಅಡಿಗೆ ಮಾಡ್ತಾವ್ರೆ, ಹ್ಮ್. ನೀವು ಇವೆಲ್ಲ ಗ್ಯಾಸಾಗ ಅಡಿಗೆ ಮಾಡೋದ್ ಕಲ್ತ್ಕೊಂಡಿದ್ದೀರಾ. ಹ್ಮ್. ಮೊದ್ಲೆಲ್ಲ ಸೌದೆಗೆ ಅಡಿಗೆ ಮಾಡ್ತಾ ಇದ್ರಿ, ನಾವ್ ಸೌದೆ ತರೆವು. ಸೌದೆ ತತ್ತಿದ್ರಿ. ಹ್ಮ್. ಆಗಿನ ಊಟಕ್ಕೂ ಈಗಿನ ಊಟಕ್ಕೆ ಏನಾನ ವ್ಯತ್ಯಾಸ ಐತಾ? ಆಗಿನ ಊಟಕ್ಕೂ ಅವಾಗ ಸೌದೆಗೆ ಅಡ್ಗೆ ಮಾಡೋದು, ಕುಟ್ಟೋದು, ಬೀಸೋದು, ಹಾ. ಒಂದು ಅವರೆಕಾಯಿ ಒಂದ್ ಇಸ್ಕಿದ್ ಬೇಳೆ ಸಾರು ಮಾಡಿದ್ರೆ ಗಮ್ ಅನ್ನೋದು, ಹಾ. ಒಂದ್ ತುಪ್ಪ ಕಾಸಿದ್ರೆ ಗಮ್ ಅನ್ನೋದು. ಇವಾಗ ಆ ಗಮ್ಲೆ ಇಲ್ಲ, ಗಮ್ಲಿಲ್ಲ. ಇಲ್ಲ. ಮೊದ್ಲವಾಗೆಲ್ಲ ಸೊಗಡಿತ್ತು, ಅವರೆಕಾಯಿ ಸೊಗಡು. ಸೊಗಡಿತ್ತು. ಈಗೇನು ಇಲ್ಲ. ಈಗ ಅವರೆಕಾಯಿ ಸೊಗಡಿಲ್ಲ, ಫಾರಂ ಅವರೆಕಾಯಿಗೆ. ಇಲ್ಲ. ಸ್ಕೂಲ್ ಹೋಗಿದ್ದೀನಮ್ಮ? ಊರ್ ಮುಂದೆ ಇದು ಹಳ್ಳಿ ಮರ ಇತ್ತು, ಹಾ. ಅಲ್ಲಿ ಒಂದು ರೂಮ್ ಚಿಕ್ಕದು ಇತ್ತು. ಹಾ. ಅದೊಂದ್ ಬಿಟ್ಮೇಲೆ ನಮ್ಮೂರಾಗಿನ ಸ್ಕೂಲೇ ಇರ್ಲಿಲ್ಲ. ಹಾ. ಅದ್ರೊಳಗೆಲ್ಲ ಹೋಗ್ಯವು, ಹಾ. ಎಲ್ಲ ಒಬ್ರು ಪಕ್ಕದಾಗ ಒಬ್ರು ಕೂತ್ಕಣೆವು. ಹಾ. ಜಾಗ ಸಾಲದು. ಹಾ. ಅದೇ ಎಷ್ಟನೇ ಕ್ಲಾಸ್ ತಕ ಓದಿದ್ಯಾ? ನಮ್ಮೂರ್ನಾಗ 3ನೇ ಕ್ಲಾಸ್ ಇತ್ತು, 4ಕ್ಕೆ ಅಗ್ರಾರ್ಕ್ ಹೋಗ್ಬೇಕಾಯ್ತು. 3ನೇ ಕ್ಲಾಸ್ ತಕ ಈ ಊರಾಗೆ ಇತ್ತು, ಇತ್ತು. 4ಕ್ಕೆ ಅಗ್ರಾರ್ಕ್ ಹೋಗ್ಬೇಕಿತ್ತು. 3ನೇ ಕ್ಲಾಸ್ ತಕ ಓದಿದ್ಯಾ? ಹ್ಮ್. ಆವಾಗ ನಿಮ್ ಜೊತೆ ಹುಡುಗರು ಜೊತೆ ಓದಿರ ನೆನಪವ್ರ? ನಿಮ್ ಫ್ರೆಂಡ್ಸು ನಮ್ ಫ್ರೆಂಡ್ಗಳು ಅವ್ರೆ, ಆದ್ರೆ ಯಾರು ಕೆಲ್ಸಕ್ಕೆ ಹೋಗೇ ಇಲ್ಲ. ಕೆಲ್ಸಕ್ಕೆ ಹೋಗೋದೇನ್ ಬೇಡ, ಈಗ ಯಾರನ್ನ ಅವ್ರ ಊರಾಗೆ ಒಂದಿಬ್ರು ಮೂರ್ ಹೆಸರು ಹೇಳು, ಯಾರ್ಯಾರು ಅಂತ. ಈರಣ್ಣಯ್ಯರ್ ಕಾವಲ್ಲಮ್ಮ. ಈರಣ್ಣ ಯಾರ್ಯಾರು? ಮಿನಿಸ್ಟರ್ ಈರಣ್ಣವ್ರ ಹೆಂಗಸ್ರು ಕಾವಲ್ಲಮ್ಮಜ್ಜಿನ. ಆಮೇಲೆ ಕಾವಲ್ಲಮ್ಮ ಇದು ಯಶೋದಮ್ಮ ಕೆಲ್ಸಲ್ಲ ಪರ್ಸತ್ ಹೋಗ್ಬಿಟ್ರು. ಹಾ. ಯಶೋದಮ್ಮ ಸತ್ತವ್ರು. ಹಾ. ಇದು ಅಂಗಡಿ ದೊಡ್ಡಣ್ಣನ ಮಗಳಿದ್ಲು, ಸಾರು ರಂಗಯ್ಯರಿದ್ಲು. ನೀವು ಸ್ಕೂಲ್ ನೀವು ಹುಡುಗರೆಲ್ಲ ಸೇರಿ ಎಂದು ತೀಟೆ ಮಾಡಿರ್ಲಿಲ್ವಾ? ಕೇಳಿ ಮಾಡಿ ಇಲ್ಲಪ್ಪ, ಕಿತ್ತಾಡಿರ್ಲಿಲ್ವಾ? ನಾವೆಂದು ತೀಟಿಡೆ ಮಾಡ್ಕೊಂಡಿದ್ವಿ ಮೇಷ ಎಂದು ಬಡ್ದಿರ್ಲಿಲ್ವಾ? ಇಲ್ಲ. ಅದೇನು ಹಾ. ಇದು ಮಜ್ಜಿಗೆ ಮೊಸರು ಹಾಲು ಕೊಡ್ತಿದ್ವಿ. ಬ್ರಾಹ್ಮಣರು ಮೇಷ್ಟ್ರು ಹಾ. ಅವರು ಅದು ಯಾರನ್ನ ಚೆಕಿಂಗ್ ಬರ್ತಾರೆ ನಾವು ಹೇಳ್ಬಿಡೋರು. ಹಾ. ಅದು ಗಟ್ಟಿಯಾಗಿ ಒಂದ್ ಪಾಠ ಇತ್ತಲ್ಲ, ಅದನ್ನ ತೋರ್ಸೋರ್ ನಂಗೆ. ಹಾ. ನಮ್ಮನ್ನೇನು ಒಂದ್ ಏಟ್ ಬಡಿತಿರ್ಲಿಲ್ಲ. ಹಾ. ಅದೇನ ಬೇಕು ಅಂದ್ರೆ ಕೊಡ್ತಿದ್ವಿ. ಇದ್ದೂರ್ನವ್ರು ಬಡಿತಿರ್ಲಿಲ್ಲ. ಹಾ. ಸಾಮಾನ್ಯ ನಮ್ಮ ಹುಡುಗರ್ನ ಯಾರು ಬಡಿತಿರ್ಲಿಲ್ಲ. ಓದ್ತಾ ಇರ್ಲಿ ಹೇಳ್ಕೊಂಡು ಹೋಗ್ತಾರೆ. ಇವಾಗೆಲ್ಲ ಪಿಕ್ಚರ್ ಬರ್ತಾವಲ್ಲಮ್ಮ, ಮೊದ್ಲು ನೀವು ಪಿಕ್ಚರ್ಗೆ ಏನಾರ ಹೋಗ್ತಿದ್ರ? ಟೆಂಟ್ಗೆ, ಟಾಕೀಸ್ಗಳಿಗೆ, ಅಥವಾ ಇಲ್ಲಿಗೆ ನಿಮ್ಮೂರ್ಗೆ ಏನಾರ ಟೂರ್ ಅಂಡ್ ಟೆಂಟ್ ಅಂತ ಈ ತರ ಏನೋ ಬಂದ್ ಹಾಕಿದ್ರ? ಏನಿಲ್ಲಪ್ಪ, ಯಾವಾಗ್ಲೂ ಒಂದ್ಸತಿ ಇಲ್ಲಿ ನಮ್ ಕಾವಲಕಾಯಿ ಹೊಲ್ದಾಗ ಹಾಕಿದ್ರ, ಅಷ್ಟ್ ಬಿಟ್ಮೇಲೆ ಟೆಂಟ್ ಹಾಕಿದ್ರ? ಯಾವ ಪಿಕ್ಚರ್ ಹಾಕಿದ್ರು? ಯಾವ್ದೋ ಇದು ಬ್ಯಾಡ್ರ ಕಣ್ಣಪ್ಪಂದ ಭಕ್ತಾಳಿಂದ ಯಾವ್ದೋ ಒಂದ್ ಹಾಕಿದ್ರು. ಹಾ. ಅದ್ ಬಿಟ್ರೆ ನೀವೇನ್ ಪಿಕ್ಚರ್ ಹೋಗಿ ನೋಡಿಲ್ಲ? ನಾವೇನ್ ಹೆಚ್ಚಾಗಿ ಹೋಗ್ತಿರ್ಲೇ ಇಲ್ಲ. ಹಾ. ಎಲ್ಲ ಇಲ್ಲಿ ಸಂತೆ ಬೀದಿ ಒಳಗೆ ಟೆಂಟ್ ಇತ್ತು. ಹಾ. ಅದು ರಾತ್ರಿ ಹೊತ್ತು. ಹಾ. ಆಗ್ಲತ್ತಲ್ಲ ಏನಿಲ್ಲ. ಹಾ. ಯಾವ್ದೋ ಸಾವಿತ್ರದ್ದು ಭಕ್ತ ಮಾರ್ಕಂಡ ಇಂದು, ಹಾ. ಬ್ಯಾಡ್ರ ಕಣ್ಣಪ್ಪಂದು, ಹಾ. ಯಾವ ಒಂದು 3-4 ಹಾ. ನೋಡೆವು. ಹಾ. ಅಷ್ಟೇನೆ. ಅದು ರಾತ್ರಿ ಹೊತ್ತು ಹೋಗ್ಬೇಕು. ಹೋಗ್ತಿದ್ರ? ರಾತ್ರಿ ಹೊತ್ತು ನಡ್ಕೊಂಡು ಹೋಗ್ತಿದ್ರ? ಎತ್ತು ಗಾಡಿ ನಡ್ಕೊಂಡೆ ಹೋಗ್ತಿದ್ರ? ಹೋಗ್ತಿದ್ದಿದ್ದು. ಹೋಗ್ಯಾವು, ಯಾವ ಇಂಟ್ರೆಸ್ಟ್ ಆಗಿರೋ ನೋಡೆವು ಬರೋವು ಅಷ್ಟೇ. ಹಾ. ನಾಟಕಗಳು ಆಡ್ತಿದ್ರ ಅವಾಗ? ನೋಡಕ್ ಹೋಗ್ತಿದ್ರ ಊರಾಗ ನಾಟಕ ಆಡಾರ? ನಮ್ಮಪ್ಪ ನಟರಾಜನ್ ನಾಟಕ ಮಾಡೋದು. ಹಾ. ನಮ್ ನಟರಾಜನ್ ಪಾತ್ರ ಮಾಡೋದ? ನಮ್ಮಪ್ಪ ಮಾಡೋದು. ಹಾ. ನಮ್ ತಾತ ಸೆನ್ಮಾತ್ನ ಕತೆ ಕಳ್ಸೋದು. ಹಾ. ನಮ್ಮ ಅತ್ತೆ ಗಂಡ ಇವ್ರಪ್ಪ ಸೆನ್ಮಾತ್ನ ಪಾಠ ಮಾಡೋದು. ಹಾ. ನಿಮ್ಮ ಮಾವ? ಹಾ. ನಮ್ಮ ಅತ್ತೆ ಗಂಡ ಸೆನ್ಮಾತ್ನ ಪಾಠ. ನಮ್ಮಪ್ಪ ನಟರಾಜ. ಹಾ. ನಮ್ ತಾತ ಸೆನ್ಮಾತ್ನ ಕಲ್ಸೋದು. ಹಾ. ಹುಡುಗರಾಗ್ಲಿಂಟ ನಮ್ಮಪ್ಪ ನಾಟಕ ಚೆನ್ನಾಗಿ ಆಗ್ತಾನೆ. ಹಾ. ಇದು ಯಾವಾಗ ಕೊರಟಗೆರೆ ಸಂತೆ ಅಂತ ಹೇಳ್ತಿದ್ರಿ, ಅವಾಗೆಲ್ಲ ಸಂತೆಗೆ ಇವಾಗ 500 ರೂಪಾಯಿ ತಗೊಂಡ್ರು ಸಂತೆಗೆ ಪೂರ್ತಿ ವಾರಕ್ಕಾಗೋ ಸಾಮಾನ್ ತರಕ್ ಆಗಲ್ಲ. ಅವಾಗ ನೀವೆಲ್ಲ ಸಂತೆಗೆ ಹೆಂಗ್ ಹೋಗ್ತಿದ್ರಿ? ಎಷ್ಟು ದುಡ್ಡು ತಗೊಂಡ್ ಹೋಗ್ತಿದ್ರಿ? ನಾವ್ 10 ರೂಪಾಯಿ ತಗೊಂಡು ಸಿಲ್ಡರಾಗ ನಡ್ಕೊಂಡು ಹೋಗ್ಯವು. ಇವಾಗ ಟಾರ್ ರೋಡ್ ಆಗಲ್ಲ, ಇಲ್ಲಿ ಸಣ್ಣ ಮುಂದಿನ ಅಂತ ಗೌನ್ಕೆರೆ ಅಥವಾ ಹೋಗ್ಯವು. ಇಲ್ಲಿ ಪೇಟೆ ದಾರಿಯಾಗಾಸಿ 10 ರೂಪಾಯಿ ತಗೊಂಡೋಗ ಹಾಗೆ ನನ್ ಮಕ್ಳು ಚಿಕ್ಕ ಮಕ್ಳಾಗ 10 ರೂಪಾಯಿ ತಗೊಂಡೋದ್ರೆ ಬ್ಯಾಗ್ ಹಿಡ್ಕೊಂಡ್ ಹೋಗಕ್ ಬರ್ತಿರ್ಲಿಲ್ಲ. ದೊಡ್ಡವರೆಲ್ಲ ತೊಟ್ಟಿ ತಗೊಂಡೋಗಾರು. ನಮ್ಮಂತರ ಏನ್ ಮಾಡೋದು, ಒಂದ್ ಬಟ್ಟೆ ಬ್ಯಾಗ್ ತಗೊಂಡೋಗ್ಯವು. ಆ ಬ್ಯಾಗ್ ಹಿಡ್ಕೊಬರಕ್ ಆಗ್ತಿಲ್ಲ, 2 ಸಾಮಾನ್ ಬರೋದು. ಅಂದ್ರೆ ಬೆಲೆ ಕಡಿಮೆ ಇತ್ತು ಅವಾಗ, ರೇಟ್ ಎಲ್ಲ ಕಡಿಮೆ ಇತ್ತು. ಕಮ್ಮಿ ಇತ್ತು. ಅವಾಗೇನು 4 ಅಣಿ ಸೇರ್ ಬೆಲ್ಲ. 4 ಅಣಿಗೆ 1 ಸೇರ್ ಬೆಲ್ಲ. ಸೇರ್ ಬೆಲ್ಲ ಕೊಡೋರು. ಆಮೇಲೆ 3 ಕಾಸ್ಕು 6 ಕಾಸ್ಕು ಅಡಿಕೆ ಎಲ್ಲ ತಕೊಂಡೇವು ನಮ್ಮೂರ್ ಅಂಗಡಿ ಒಳಗೇನೆ. 3 ಕಾಸು 6 ಕಾಸು ಅಡಿಕೆಲೆ. ತೂತು ಒಂದವ್ ಬೇರೆ ಇದ್ವು, ತೂತಿಲ್ದವ್ ಇದ್ವು. ತೂತ್ ಕಾಸು. ಅವು 3 ಕಾಸು 6 ಕಾಸು, 1 ಆಣಿ, ಅರ್ಧ ಆಣಿ, 2 ಆಣಿ. ಅಷ್ಟ ತಗೊಂಡವ್ರೆ ಸಂತೆ ಮುಗಿಸ್ಕೊಂಡ್ ಬಂದ್ಬಿಡ್ತಿದ್ರಿ? ಅಲ್ಲ, ಇಲ್ಲೂ ಅಷ್ಟೇ ಅಡಿಕೆ ತಕೋಬೇಕಾದ್ರು ಅಷ್ಟೇನೆ. ಆಮೇಲೆ ಬತ್ತ 2 ಆಣಿ 1 ಆಣಿ ಹಿಂಗ್ ಬಂದ್ವು. ಇವಾಗ ನಿನಗೆ ಅಡಿಗೆ ಮಾಡ್ತಿದ್ದ, ಅವಾಗೆಲ್ಲ ಅಡಿಗೆ ಮಾಡ್ತಿದ್ದ, ಈಗೆಲ್ಲ ಬಿಟ್ಟಿದ್ದೀರಾ? ಯಾವ ತರ ಅಡಿಗೆ ಮಾಡಕ್ ಇಷ್ಟ ಆಗ್ತಿತ್ತು ನಿಂಗೆ? ನಾವು
ಈ ಹಬ್ಬ ಹುಣ್ಣೆದಾಗೆಲ್ಲ ಒಬ್ಬಟ್ಟು ಮಾಡ್ತಿದ್ವಿ, ಇಸ್ಕಿದ್ ಬೇಳೆ ಸಾರು. ನಾವು ಇರೋರ್ ಮೂವರು ನಾವು ಅಚ್ಚುಕಟ್ಟ ಸಾರು ಮಾಡ್ಕೊಂಡೆ ನಾವು ಊಟ ಮಾಡ್ತಿದ್ವಿ. ಈ ಬಾಡು ಬಳ್ಳಿ ಏನ್ ಮಾಡ್ತಿರ್ಲಿಲ್ವಾ? ಮಾಡೆವು. ಏನೇನ್ ಮಾಡ್ತಿದ್ರಿ? ನಮ್ಮ ಅಪ್ಪರು ಬೇಟೆ ಹೋಗೋರು, ಕುಂದ್ಲಿ ತರೋರು, ಈ ಗೌದ್ಗನಕ್ಕಿ ತರೋರು. ನಾವ್ ಅದೆಲ್ಲ ಸಾರು ಮಾಡಿದ್ವಿ. ಇವಾಗ ಇಸ್ಕಿನ್ ಬೆಳೆ ಸಾರು ಹೇಳ್ದೆ, ಒಬ್ಬಟ್ಟಿನ ಸಾರೆಲ್ಲ ಹೇಳ್ದೆ. ಆ ಒಬ್ಬಟ್ಟಿನ ಸಾರು ಇಸ್ಕಿನ್ ಬೆಳೆ ಸಾರು ಇಷ್ಟನಾ? ಈ ಕುಂದ್ಲಿ ಸಾರು ಈ ತರ ಮಾಡ್ತಿದ್ರಲ್ಲ ಬಾಡಿನ ಸಾರು ಇದೇ ಇಷ್ಟನಾ? ಕುಂದ್ಲಿ ಸಾರ ಇಷ್ಟ ಪಡ್ತೀವಿ. ಬಾಡಿನ ಸಾರೇ ಇಷ್ಟ. ತಿರ್ಗಾ ಒಂದು 8 ದಿನ 10 ದಿನಕ್ಕಾದ 2 ಸತಿ ಮಾಡವು. ವಾರಕ್ಕೇನಿಲ್ಲ ಅಂದ್ರೆ 2 ಸತಿ 3 ಸತಿ ಬಾಡಿ ಸಾರು ಮಾಡ್ತಿದ್ರಿ. ಇಂಥದ್ದೇಂತೇನಿಲ್ಲ. ಏನಿಲ್ಲ, ಅದೇ ಈ ಅಚಲ್ದೊಂದ್ ತಿಂತಿರ್ಲಿಲ್ಲ. ಕುಂದ್ಲಿ ಮ್ಯಾಕೆ ಇಂಥವೆಲ್ಲ ಮಾಡ್ತಿದ್ವಿ. ಕುಂದ್ಲಿ ಮ್ಯಾಕೆ ಸಣ್ಣಂದ ವಿಶಿಷ್ಟ ಗೌದ್ಗನಕ್ಕಿಂತ ಬರವು. ಅದು ಒಂದ್ ಮರಿ ಸಾಕಿತ್ತು, ಅದ್ ಕೂಗಿರ ಬಂದ್ಬಿಡವು, ಅವು ಬಿಡವು, ಅವು ಸಾರು ಮಾಡಿದ್ವಿ. ಎಲ್ಲ ಗೌಜನಕ್ಕಿ ಸಾರು ಮಾಡಿದ್ದೀರಾ? ನೀವು ಅಪ್ಪರ್ ಬೇಟೆ ಹೋಗ್ತಿದ್ರಾ? ಆಮೇಲೆ ಈ ಮಳೆ ಬಂದಾಗ ಚಿಕ್ಕಿರೆ ಹೂಡ ತರೋರು, ಹುಡಿಂದು ಮಾಡಿದ್ದೀವಿ. ಎಲ್ಲ ಅವಾಗಿನ ಕಾಲದಾಗ ಮಾಡಿದ್ದೀವಿ. ಇವಾಗ ಕುಂದ್ಲಿ ಸಾರು ಮಾಡ್ತೀವಿ ಅಥವಾ ಗೌಜನಕ್ಕಿ ಅಂತ ಹೇಳಿದ್ರಿ. ಅಕಸ್ಮಾತ್ ಹೆಚ್ಚಾಗಿ ಸಿಕ್ಕಿದ್ರೆ ಸಾರು ಮಾಡ್ತಿದ್ವಿ ಅನ್ಕೊಳ್ರಿ. ಈ ಸಣ್ಣವೇನ ಒಂದೇ ಒಂದ್ ಸಿಕ್ತು ಗೌಜನಕ್ಕಿ, ಇಲ್ಲ 2 ಗೌಜನಕ್ಕಿ ಸಿಕ್ಕಿವು, ಹೆಂಗ್ ಸಾರು ಮಾಡ್ತಾ ಇದ್ರಿ? ಏನೇನ್ ಅರಿತಾ ಇದ್ರ ಅದಕ್ಕೆಲ್ಲ? ಅದಕ್ಕೆ ಆಗ ಧನಿಯಾ ಹುರ್ದು ಕುಟ್ಟಿ ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಹಾಕಿ ಒಂದೇ ಆಗ್ಲಿ ನಾವು ಸುಟ್ಕೊಂಡ್ ತಿಂತಿರ್ಲಿಲ್ಲ, ಸಾರೇ ಮಾಡ್ತಿದ್ವಿ. ಎಲ್ಲ ಮಸಾಲೆ ಎಲ್ಲ ಎಲ್ಲ ಮಸಾಲೆ ಹಾಕಿ. ಇವಾಗ ನಂಗೆ ಹಾಕಿಸ್ತಿರ್ಲಿಲ್ಲ, ತಂದಾಗ್ಲೇನೆ ಧನಿಯಾ ಹುರ್ದು ಕುಟ್ಟಿ ಆಗ್ಲೇ ಮಾಡ್ತಿದ್ವಿ. ಆಗ್ಲೇ ಹೊಸ್ದಾಗ್ ಎಲ್ಲ ರೆಡಿ ಮಾಡ್ಕೊಂಡು ಮಾಡ್ತಿದ್ವಿ ಸಾರು. ಹಂಗ್ ಮಾಡಿದ್ರೆ ಟೇಸ್ಟ್ ಇರ್ತತೆ ಅಂತಲ್ಲ, ರುಚಿ ಇರ್ತತೆ ಅಂತ. ರುಚಿ ಇರ್ತಿ ಯಾವಾಗ್ಲೂ ಅಷ್ಟೇನೆ, ನಾವು ಕುಟ್ಟೆ ಮಾಡ್ತೀವಿ. ಮಿಷಿನ್ ಹಾಕಿಸ್ಕೊಂಡು ಬಾಡಿ ಸಾರು ಮಾಡ್ತಿರ್ಲಿಲ್ಲ. ಇಲ್ಲ ಅವಾಗ್ಲೇ ಎಲ್ಲ ಕುಟ್ಟಿ ಹುರ್ಕೊಂಡು. ಈಗ ಮಿಷನ್ ಬಂದವು, ಆಗ್ಗೆಲ್ಲಿದ್ವು ಇಲ್ಲ. ಕಾಯಿಗೆ ಹೆಚ್ಚಾಕಿ ಎಲ್ಲ ಹಾಕಿ, ಕಾಯಿ ಉಡಿನ್ಗೆ ಹೆಚ್ಚಾಕ್ಯವು. ಉಡಿನ್ ಸಾರು ಮಾಡೋದಕ್ಕೆ ತೆಂಗಿನಕಾಯಿ ಹಚ್ಚಾಕ್ಯವು, ಒಂದಿಷ್ಟು ಅರಿಯವು ಹಚ್ಚಾಕ್ಯವು, ಬಾಕಿದ್ಕೆಲ್ಲ ಅರಿದ್ಬಿಡೆವು, ಖಾರದ ಜೊತೆಗೆ ಅರಿಯವು. ಅಂದ್ರೆ ಕಡಿಮೆ ಆಗ್ತತೆ ಬಾಡು ಅಂತ ಹೇಳಿ ಒದಕ್ಲಿ ಅಂತ ಹೇಳಿ ಆ ಕಾಯಿನ ಹಚ್ಚಾಕ್ತಿದ್ದ. ರುಚಿ ಇರ್ತತೆ ಅಂತ. ರುಚಿ ಇರ್ತತೆ ಅಂತ. ಅದ್ರಾಗೆ ಇಷ್ಟೆಲ್ದ್ರಾಗ ನಿನ್ಗೆ ಯಾವ್ದು ಇಷ್ಟ? ಇವಾಗ ಮಟನ್ ಸಾರ ಬಾಡಿನ ಸಾರು ಹೇಳಿದ್ರಿ, ಉಡಿಂದ ಹೇಳಿದೆ, ಕುಂದ್ಲಿದ್ ಹೇಳಿದೆ, ಮೇಕೆದ್ ಹೇಳಿದೆ. ಅದ್ರಾಗೆಲ್ಲ ನಿನ್ಗೆ ಯಾವ್ದು ಇಷ್ಟ ತಿನ್ನಕ್ ಜಾಸ್ತಿ? ಯಾವ್ದು ಇಷ್ಟ ಪಡ್ತದೆ ಚಿಕ್ಕ ಹುಡುಗಿಗೆ? ಚಿಕ್ಕ ಹುಡುಗಿ ನಂಗ್ಲ ನಾನ್ ಜಾಸ್ತಿ ತಿಂತಿರ್ಲಿಲ್ಲ. ಈ ಚೀಸ್ಗೆ ನಂಗೇನಿದ್ರು ತುಪ್ಪ, ಅನ್ನ, ತುಪ್ಪ. ಅಲ್ಲ ಇದ್ರಾಗೆ ಬಾಡಿಂದ್ರಾಗೆ ಮ್ಯಾಕೆದ್ ಒಂದೇನೆ. ಮೇಕೆದ್ ಒಂದೇ. ಇವೆಲ್ಲ ಸುಮ್ನೆ ಊಟ ಮಾಡ್ತಿದ್ ಇಷ್ಟ ಪಡ್ತಿರ್ಲಿಲ್ಲ. ತಿಳಿ ಸಾರ್ನಾಗೆ ಅನ್ನ ತಿನ್ಸೋರು. ಈಗ ಊರ್ ಕಡೆ ಈ ಕೈ ಮಸ್ ಕಿಕ್ಕದು ಅಂತಾರಲ್ಲ, ಆ ಕೈ ಮಸ್ ಕಿಕ್ಕದಕ್ಕೆಲ್ಲ ಔಷಧಿ ಕೊಡ್ತಿರಲ್ವಾ? ಹಿಂಗ ಔಷಧಿ ಕೊಡೋದಕ್ಕೆ ಏನೇನ್ ಮಾಡ್ತಿದ್ರಿ? ಅದು ಹುಣ್ಸೆಹಣ್ಣು, ಇದು ಬೆಳ್ಳುಳ್ಳಿ ಅಂತವೆಲ್ಲ ತಿನ್ಬಾರ್ದು. ಪಥ್ಯವಿರ್ಬೇಕು. ಪಥ್ಯ 3 ದಿನ ಬರೇ ಬೆಳೆ ಸಣ್ಣ ಪಥ್ಯವಿರ್ಬೇಕು. ಈ ಒಳೊಳಗೆ ಕಡ್ಡಿ ಇರ್ತೈತ, ಅದು ಬದುಳಗೆ. ಆ ಕಡ್ಡಿ ಸಿಪ್ಪೆ ತಂದು ಕುಟ್ಬಿಟ್ಟು ಬಾಳೆಹಣ್ಣು ಗಿಕ್ಬಿಟ್ಟು 12 ಗಂಟೆ ಅಂತ ಆಚೆ ತಿನ್ಬೇಕು. ಪುಟ್ಟ ಬಾಳೆಹಣ್ಣಗೆ ಅದು 3 ದಿನ ತಕ ಪಥ್ಯವಿರ್ಬೇಕು. ಅವೆಲ್ಲ ಹೆಚ್ಚು ಕಮ್ಮಿ ಆಗ್ತಾವ. ಹಂಗೆಲ್ಲ ಎರಿಬಿರಿಗೇನು ತಿನ್ಬಾರ್ದು, ಪಥ್ಯವಿರ್ಬೇಕು. ತಿಂದ್ಮೇಲೆ ಈ ತರ ಔಷಧಿ ತಗೊಂಡ್ ಹೋಗಿರೋರು ಮೇಲಾಗೈತೆ ಅಂತ ಬಂದ್ ತಿರುಗಿ ಹೇಳವ್ರ ನಿಂಗೆ? ಹೇಳಿದ್ರು. ಅದೇ ಜಯಣ್ಣ. ಇದು ಇವಾಗ ದೇವ್ರ ಮೇಲೆ ಹಾಡು ಹೇಳ್ತೀಯ ಅಂತ ಅಂದ್ರಲ್ಲ, ಒಂದ್ 2 ನುಡಿ ಹಾಡು ಹೇಳಮ್ಮ. ಯಾವನ? ಚಿನ್ನದ ಗೆಜ್ಜೆ ಕಾಣೆ ಬಿಣ್ಣಾಣಿ ದಡ್ಡಮ್ಮನ ಬೆನ್ನಿನ ಮೇಲಾಡುವ ಬೆಳ್ಳಿಯ ಚವರು ಕಾಣೆ. ಗೆಜ್ಜೆ ಕಾಣೆ ಬಿನ್ನಾಣಿ ದೊಡ್ಡಮ್ಮನ ಬೆನ್ನಿನ ಮೇಲಾಡುವ ಬೆಳ್ಳಿಯ ಸೌಲು ಕಾಣೆ. ಬಿರಿ ಬಿರಿ ಬಂದವಳೆ ದೊಡ್ಡಮ್ಮ ಒಣಗೆ ನಿಂತವಳೆ ಚಿನ್ನದ ಗೆಜ್ಜೆ ಕಾಣೆ. ಗೆಜ್ಜೆ ಕಾಣೆ ಬಿನ್ನಾಣಿ ದೊಡ್ಡಮ್ಮನ ಬೆನ್ನಿನ ಮೇಲಾಡುವ ಬೆಳ್ಳಿಯ ಸೌಲು ಕಾಣೆ. ಮಡಿವಾಳ ಕರೆಸಾಳೆ ದೊಡ್ಡಮ್ಮ ಎಲ್ಲ ಮಡಿವಾಳ ನೆಡ ಮೋಡಿ ಚಿನ್ನದ ಗೆಜ್ಜೆ ಕಾಣೆ. ಸದಾ ಗೆಜ್ಜೆ ಕಾಣೆ ಬಿನ್ನಾಣಿ ದೊಡ್ಡಮ್ಮನ ಬೆನ್ನಿನ ಮೇಲಾಡುವ ಬೆಳ್ಳಿಯ ಸೌಲು ಕಾಣೆ. ಬಿರಿ ಬಿರಿ ಬಂದವಳೆ ದೊಡ್ಡಮ್ಮ ಒಣಗೆ ನಿಂತವಳೆ ಚಿನ್ನದ ಗೆಜ್ಜೆ ಕಾಣೆ. ಸದಾ ಗೆಜ್ಜೆ ಕಾಣೆ ಬಿನ್ನಾಣಿ ದೊಡ್ಡಮ್ಮನ
ಬೆನ್ನಿನ ಮ್ಯಾಲಾಡುವ ಬೆಳ್ಳಿಯ ಸೌಲು ಕಾಣೆ. ಪಣಗಾರ ಕರಸಾಳೆ ದೊಡ್ಡಮ್ಮ ಎಲ್ಲ ಪಣಗಾರ ಕಳು ಸಾವೋ ಚಿನ್ನದ ಗೆಜ್ಜೆ ಕಾಣೆ. ಚಿನ್ನದ ಗೆಜ್ಜೆ ಕಾಣೆ ಬಿನ್ನಾಣಿ ದೊಡ್ಡಮ್ಮನ ಬೆನ್ನಿನ ಮ್ಯಾಲಾಡುವ ಬೆಳ್ಳಿಯ ಸೌಲು ಕಾಣೆ. ಪಣಗಾರ ಬರುತ್ತೀನಿ ತಾಯಿ ನೀ ನೋಡಿ ಮುಂದೆ ಅಂದಾನೆ ಪಣಿಗಾರ ಚಿನ್ನದ ಗೆಜ್ಜೆ ಕಾಣೆ ಬಿನ್ನಾಣಿ ದೊಡ್ಡಮ್ಮನ ಬೆನ್ನಿನ ಮ್ಯಾಲಾಡುವ ಬೆಳ್ಳಿಯ ಸೌಲು ಕಾಣೆ. ನೋಡಲ ಸಿಮಿಂಟ ಮೂರು ಕಂಡಿಗಿಣಿ ಬಂದು ಅಕ್ಕೈ ನೊನಕೆ ಇಳದಾವೆ ಚಿನ್ನದ ಗೆಜ್ಜೆ ಕಾಣೆ ಬಿನ್ನಾಣಿ ದೊಡ್ಡಮ್ಮನ ಬೆನ್ನಿನ ಮ್ಯಾಲಾಡುವ ಬೆಳ್ಳಿಯ ಸೌಲು ಕಾಣೆ. ಚೆನ್ನೈನೊಬ್ಬ ಗಿಣಿ ಕುಂತು ಮೂಗಿನ ಮ್ಯಾಲಾಡ ಗರಿಗಾಳ ಚಿನ್ನದ ಗೆಜ್ಜೆ ಕಾಣೆ ಬಿನ್ನಾಣಿ ದೊಡ್ಡಮ್ಮನ ಬೆನ್ನಿನ ಮ್ಯಾಲಾಡುವ ಬೆಳ್ಳಿಯ ಸೌಲು ಕಾಣೆ. ಮೂರು ಕಂಡುಗ ಗಿಣಿ ಹೋಗುವಾಗ ಅಕ್ಕೈ ನನಗೆ ಜಯ ಜಯ ಚಿನ್ನದ ಗೆಜ್ಜೆ ಕಾಣೆ ಬಿನ್ನಾಣಿ ದೊಡ್ಡಮ್ಮನ ಬೆನ್ನಿನ ಮ್ಯಾಲಾಡುವ ಬೆಳ್ಳಿಯ ಸೌಲು ಕಾಣೆ. ಗೆಜ್ಜೆ ಕಾಣೆ ಬಿನ್ನಾಣಿ ದೊಡ್ಡಮ್ಮನ ಬೆನ್ನಿನ ಮ್ಯಾಲಾಡುವ ಬೆಳ್ಳಿಯ ಸೌಲು ಕಾಣೆ. ಬಿನ್ನಾಣಿ ದೊಡ್ಡಮ್ಮನ ಬೆನ್ನಿನ ಮ್ಯಾಲಾಡುವ ಬೆಳ್ಳಿಯ ಸೌಲು ಕಾಣೆ. ಉಯ್ಯಾಲೆ ಹಾಡೋಳೆ ಉಯ್ಯಾಲೆ ಪಾಡೋಳೆ ಉಯ್ಯಾಲಿಗೂ ಸಣ್ಣ ಧ್ವನಿಯೋಳು ಚಿನ್ನದ ಗೆಜ್ಜೆ ಕಾಣೆ ಬಿನ್ನಾಣಿ ದೊಡ್ಡಮ್ಮನ ಬೆನ್ನಿನ ಮ್ಯಾಲಾಡುವ ಬೆಳ್ಳಿಯ ಸೌಲು ಕಾಣೆ. ಏನಬ್ಬ ಅಮ್ಮಣ್ಣ ನಿನ್ನ ಸಾಸೆ ದೊಡ್ಡಮ್ಮ ಬಳೆ ಒಡೆದ ಬಾಯ ಬಿಡುತ್ತಾಳೆ ಚಿನ್ನದ ಗೆಜ್ಜೆ ಕಾಣೆ. ಬಿನ್ನಾಣಿ ದೊಡ್ಡಮ್ಮನ ಬೆಳ್ಳಿನ ಮ್ಯಾಲಾಡುವ ಬೆಳ್ಳಿಯ ಸೌಲು ಕಾಣೆ. ಒಡೆದು ಒಡೆಯಾಲಿ ನೂರ ಬಳೆ ತೊಡಸುವೆ ಚಿನ್ನದ ಗೆಜ್ಜೆ ಕಾಣೆ ಬಿನ್ನಾಣಿ ದೊಡ್ಡಮ್ಮನ ಬೆನ್ನಿನ ಮ್ಯಾಲಾಡುವ ಬೆಳ್ಳಿಯ ಸೌಲು ಕಾಣೆ. ರಾಜಂಗಳದಾಗೆ ರಥ ನೋಡಿ ಬಮ್ಮಣ್ಣ ಬಾರೆ ದೊಡ್ಡಮ್ಮ ಬಳೆ ನೋರು ಚಿನ್ನದ ಗೆಜ್ಜೆ ಕಾಣೆ. ಅದಾಗೆ ಹೆಜ್ಜೆ ಕಾಣೆ ಬಿನ್ನಾಣಿ ದೊಡ್ಡಮ್ಮನ ಬೆನ್ನಿನ ಮ್ಯಾಲಾಡುವ ಬೆಳ್ಳಿಯ ಸೌಲು ಕಾಣೆ. ಛತ್ರಿಗೆ ಏಟ ಬನ್ನಿ ಸೋರ್ತಾಳ ಲೋಕವ ಸರುವಳು ದೊಡ್ಡಮ್ಮನ ಒತ್ತಿಗೆಯ ಓದ ಬನ್ನಿ. ಛತ್ರಿಗೆ ಎತ್ತ ಬನ್ನಿ ಸುತ್ತೇಳು ಲೋಕವ ಸಲವಳು ದೊಡ್ಡಮ್ಮನ ಒತ್ತಿಗೆಯ ಓದ ಬನ್ನಿ. 20 ಮೊಲಕೈನ ಕಾಲವಾಗೆ ಸುಮ್ಮಗುವೆ ಹೂವ ಕೊಯ್ದಾನೆ ಛತ್ರಿಗೆ ಎತ್ತ ಬನ್ನಿ ಮುದ್ದೇಳು ಲೋಕವ ಸಳವಳ ದೊಡ್ಡ ಮಾನ ಒತ್ತಿಗೆಯ ಓದ ಬನ್ನಿ. ಅಗಲಲ್ಲ ದಂಡೆ ಹಣದನ ರಾಮಚಂದ್ರಣ್ಣ ಅಮ್ಮಗಾಕ್ಯಾನೆ ಹೊಸ ಮಾಲೆ ಛತ್ರಿಗೆ ಎತ್ತ ಬನ್ನಿ ಸುತ್ತೇಳು ಲೋಕವ ಸಲವಳ ದೊಡ್ಡ ಮಾನ ಒತ್ತಿಗೆಯ ಓದ ಬನ್ನಿ. 36 ಮೊಲಕಿನ ಕಾಲವಾಗೆ ಸುಮಗುವೆ ಹೂವ ಕೊಯ್ದಾನೆ ಛತ್ರಿಗೆ ಎತ್ತ ಬನ್ನಿ ಸುತ್ತೇಳು ಲೋಕವ ಸಲವಳ ದೊಡ್ಡ ಮಾನ ಒತ್ತಿಗೆಯ ಓದ ಬನ್ನಿ. ಇರುಳೆಲ್ಲ ದಂಡೆ ಹಣದನ ದೊಡ್ಕ ಮಣ್ಣ ಅಮ್ಮಗಾಕ್ಯಾನೆ ಹೊಸ ಮಾಲೆ ಛತ್ರಿಗೆ ಎತ್ತ ಬನ್ನಿ ಸುತ್ತೇಳು ಲೋಕವ ಸಲವಳ ದೊಡ್ಡ ಮಾನ ಒತ್ತಿಗೆಯ ಓದ ಛತ್ರಿಗೆ ಎತ್ತ ಬನ್ನಿ ಸುತ್ತೇಳ ಲೋಕವ ಸರುವಳು ದೊಡ್ಡ ಮಾನ ಒತ್ತಿಗೆಯ ಓದ ಬನ್ನಿ. ಬನ್ನಿ ಸುತ್ತೇಳು ಲೋಕವ ಸಲವಳ ದೊಡ್ಡ ಮಾನ ಒತ್ತಿಗೆಯ ಓದ ಬನ್ನಿ. ಎತ್ತರ ಕಾಲ ನತ್ತಿ ಅಣ್ಣ ಸಿದ್ದಯ್ಯನ
ಕೈ ಬೀಸಿ ಕರೆದಾಳೆ ಛತ್ರಿಗೆ ಎತ್ತ ಬನ್ನಿ ಸುತ್ತೇಳೋ ಲೋಕವ ಸಲವಳ ದೊಡ್ಡ ಮಾನ ಒತ್ತಗೆಯ ಓದ ಬನ್ನಿ. ಬರಕಾದ ಬಡಗಿಯ ಬರಿ ಹೇಳಿ ಛತ್ರಿಗೆ ಎತ್ತ ಬನ್ನಿ. ಎತ್ತ ಬನ್ನಿ ಸುತ್ತೇಳೋ ಲೋಕವ ಸಲವಳ ದೊಡ್ಡ ಮಾನ ಒತ್ತಗೆಯ ಬರಕಾದ ಬಡಗಿ ಅನ್ನ ತುಪ್ಪವನ್ನುಂಡು 27 ಮೆದ್ದು ನನ್ನ ಚಿನ್ನದ ಉಳಿ ಬಾಳ್ಸಿ ಛತ್ರಿಗೆ ಎತ್ತ ಬನ್ನಿ ಸುತ್ತೇಳೋ ಲೋಕವ ಸಲವಳ ದೊಡ್ಡ ಮಾನ ಒತ್ತಿಗೆಯ ಓದ ಬನ್ನಿ. ಬರಕಾದ ಬೆಳಗ್ಗೆ ತೇರಿನ ಬೆಳಿಗ್ಗೆ ಬಂದಾನೆ ಛತ್ರಿಗೆ ಎತ್ತ ಬನ್ನಿ ಸುತ್ತೇಳೋ ಲೋಕವ ಸಲವಳ ದೊಡ್ಡ ಮಾನ ಒತ್ತಿಗೆಯ ಓದ ಬನ್ನಿ. ತುಂಬಚ್ಚು ಕಡಗಚ್ಚು ಒಯ್ದನ ರಾಮಚಂದ್ರಣ್ಣ ಗಂಧ ಬಟ್ಟು ಇಡೀರಣ್ಣ ಛತ್ರಿಗೆ ಎತ್ತ ಬನ್ನಿ ಸುತ್ತೇಳೋ ಲೋಕವ ಸಲವಳ ದೊಡ್ಡ ಮಾನ ಒತ್ತಗೆಯ ಓದ ಬನ್ನಿ. ತೆಂಗಿನ ಗವತನ್ನಿ ತೇರು ಕಟ್ಟಣ ಬನ್ನಿ ಅಂಡೋರಿ ಗುಂಡೋರಿ ಬಲು ಚಂದ ಛತ್ರಿಗೆ ಎತ್ತ ಬನ್ನಿ ಸುತ್ತೇಳೋ ಲೋಕವ ಸಲವಳ ದೊಡ್ಡ ಮಾನ ಒತ್ತಗೆಯ ಓದ ಬನ್ನಿ. ಪೂಜಾರನದಿರು ಬರಕಾದ ಬಳೆಯಿಗೆ ಉಡುಗಾರೆ ಕಟ್ಟು ಕಡಿವಾರೆ ಛತ್ರಿಗೆ ಎತ್ತ ಬನ್ನಿ ಸುತ್ತೇಳೋ ಲೋಕವ ಸಲವಳ ದೊಡ್ಡ ಮಾನ ಒತ್ತಿಗೆಯ ಓದ ಛತ್ರಿಗೆ ಎತ್ತ ಬನ್ನಿ ಸುತ್ತೇಳ ಲೋಕವ ಸರುವಳು ದೊಡ್ಡ ಮಾನ ಒತ್ತಿಗೆಯ ಓದ ಬನ್ನಿ. ಎತ್ತ ಬನ್ನಿ ಸುತ್ತೇಳೋ ಲೋಕವ ಸಲವಳ ದೊಡ್ಡ ಮಾನ ಒತ್ತಿಗೆಯ ಓದ ಬನ್ನಿ. ಗುದಲಿಯ ತರಸನ ರಾಮಚಂದ್ರಣ್ಣ ತಗ್ಗು ಬಾರ ಸಮ್ಮರಿಸಿ ಛತ್ರಿಗೆ ಎತ್ತ ಬನ್ನಿ ಸುತ್ತೇಳೋ ಲೋಕವ ಸಲವಳ ದೊಡ್ಡ ಮಾನ ಒತ್ತಿಗೆಯ ಓದ ಒಡೆಯ ದೊಂಬಾಳೆ ಬಾರೆ ದೊಡ್ಡಮ್ಮ ವನದ ಕೋಗೋಲಿ ಬಾರೆ. ಒಡೆಯ ದೊಂಬಾಳೆ ಬಾರೆ ದೊಡ್ಡಮ್ಮ ವನದ ಕೋಗೋಲೆ ಬಾರೆ. ಗುದಲಿಯ ತರಸನ ರಾಮಚಂದ್ರಣ್ಣ ತಗ್ಗು ಬಾರ ಸಮ್ಮರಿಸಿ ಒಡೆಯ ದೊಂಬಾಳೆ ಬಾರೆ ಬಾರೆ ದೊಡ್ಡ ಮಾವ ಕೋಗೋಲೆ ಬಾರೆ. ದುಬ್ಬಂಬ ಹರಿಯ ತರಸಾಳೆ ದಡ್ಡಮ್ಮ ದಿಬ್ಬದ ಮೇಲೆ ಪರಿಚಯ ಮೆರಿಸಾಳೆ ಒಡೆಯ ದೊಂಬಾಳೆ ಬಾಳೆ ಬಾರೆ ದೊಡ್ಡಮ್ಮ ವನದ ಕೋಗೋಲೆ ಬಾರೆ. ಗುದಲಿಯ ತರಸನೆ ದಡ್ಕ ಮಣ್ಣ ತಗ್ಗು ಬಾರ ಸಮ್ಮರಿಸಿ ಒಡೆಯ ದೊಂಬಾಳೆ ಬಾಳೆ ಬಾರೆ ದೊಡ್ಡಮ್ಮ ವನದ ಕೋಗೋಲೆ ಬಾರೆ. ದುಬ್ಬಂಬ ಹರಿಯ ತರಸಾಳೆ ದಡ್ಡಮ್ಮ ದಿಬ್ಬದ ಮೇಲೆ ಪರಿಚಯ ಮೆರಿಸಾಳೆ ಒಡೆಯ ದೊಂಬಾಳೆ ಬಾರೆ. ದೊಡ್ಡಮ್ಮ ವನದ ಗುಪ್ಪಟ್ ಮೇ ಚಂದ ಇಪ್ಪೆ ತೋಪೆ ಚಂದ ಜಯ ಮಂಗಳ ರಾಮ ಶುಭ ಮಂಗಳ. ರಾಮ ಶುಭ ಮಂಗಳ. ಮುತ್ತಿನ ಚೊಂಬೆ ಬಲಗೈಲಿಡುಕೊಂಡು ತಾಯಿ ದೊಡ್ಡಮ್ಮ ಬಂದಾಳು ಜಯ ಮಂಗಳ ರಾಮ ಶುಭ ಮಂಗಳ. ಮುತ್ತಿನ ಚೊಂಬೆ ಬಲಗೈಲಿಡ್ಕೊಂಡು ತಾಯಿ ದೊಡ್ಡಮ್ಮ ಬಂದಾಳೆ ಜಯ ಮಂಗಳ ರಾಮ ಶುಭ ಮಂಗಳ. ರಾಮ ಶುಭ ಮಂಗಳ. ಗುಪ್ಪಟ್ಟಣವೇ ಚಂದ ಇಪ್ಪೆ ತೋಪೆ ಚಂದ ಜಯ ಮಂಗಳ ರಾಮ ಶುಭ ಮಂಗಳ. ರಾಮ ಶುಭ ಮಂಗಳ. ಮುತ್ತಿನ ಚೊಂಬೆ ಬಲಗೈಲಿಡ್ಕೊಂಡು ತಾಯಿ ದೊಡ್ಡಮ್ಮ ಬಂದಾಳೆ ಜಯ ಮಂಗಳ ರಾಮ ಶುಭ ಮಂಗಳ. ರಾಮ ಶುಭ ಮಂಗಳ. ಗುಪ್ಪಟ್ಟಣದ ಚಿತ್ತಾರ ಬೈಲಾಗೆ ತಾಯಿ ದೊಡ್ಡಮ್ಮ ನೆಲೆಗಂಡಳು ಜಯ ಮಂಗಳ ರಾಮ ಶುಭ ಮಂಗಳ.
ಸಿಮೆಂಟ 3 ಕಂಡುಗ ಗಿಣಿ ಬಂದು ಜಯ ಮಂಗಳ ರಾಮ ಶುಭ ಮಂಗಳ ರಾಮ ಶುಭ ಮಂಗಳ ಚೆನ್ನೈನೊಬ್ಬ ಗಿಣಿ ಕುಂತು ಮೂಗಿನ ಮೇಲಾಡ ಗರಿಗಾಳು ಜಯ ಮಂಗಳ ರಾಮ ಶುಭ ಮಂಗಳ ಶುಭ ಮಂಗಳ 3 ಕಂಡುಗ ಗಿಣಿ ಹೋಗುವಾಗ ಹಕ್ಕೈ ನೊರಕೆ ಜಯ 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 ಮಂಗಳ ರಾಮ ಶುಭ ಮಂಗಳ ರಾಮ ಶುಭ ಮಂಗಳ ಪೂಜಾರಣ್ಣ ತಾಯಿ ದೊಡ್ಡ ಮಗಿ ಮಧ್ಯಾಹ್ನದ ಮಳೆ ಒಯ್ದು ಮಜ್ಜುಂಡ ಬವಿ ತುಂಬಿ ಜಯ ಮಂಗಳ ರಾಮ ಶುಭ ಮಂಗಳ ರಾಮ ಶುಭ ಮಂಗಳ ಪೂಜಾರಣ್ಣ ತಾಯಿ ದೊಡ್ಡ ಮಗೆ ವಸಮಾಲೆ ಜಯ ಮಂಗಳ ರಾಮ ಶುಭ ಮಂಗಳ ರಾಮ ಶುಭ ಮಂಗಳ ಪೂಜಾರಣ್ಣನ ಶೃಂಗಾರಕ್ಕೆ ಆಕಾಶದ ಗಂಟೆ ಗಲಿರಂದು ಜಯ ಮಂಗಳ ರಾಮ ಶುಭ ಮಂಗಳ ಮಂಗಳ ಜಯ ಮಂಗಳ ರಾಮ ಶುಭ ಮಂಗಳ ಜಯ ಮಂಗಳ ರಾಮ ಶುಭ ಮಂಗಳ ಸಾಸುವೆ ಕಾಳಷ್ಟು ಸೀರೆ ಉಟ್ಟವಳೆ ದೊಡ್ಡಮ್ಮಯ್ಯೋ ಸಂದು ನೆರೆಗೆ ಇಡದವಳೆ ಜಯ ಮಂಗಳ ರಾಮ ಶುಭ ಮಂಗಳ ಶುಭ ಮಂಗಳ ಅಂಗಳಕ್ಕೆ ಬೀಸವಳೆ ಕೊನೆ ಸೆರಗು ಜಯ ಮಂಗಳ ರಾಮ ಶುಭ ಮಂಗಳ ಜಯ ಮಂಗಳ ರಾಮ ಶುಭ ಮಂಗಳ ಗುಪ್ಪಟನಾಗೆ ಹಾವು ಕಚ್ಚಿದರ ವಿಷವಿಲ್ಲ ಗುಪ್ಪಟನ ಮಾಡಿದ ಮಾತು ಉಸಿವಿಲ್ಲ ಜಯ ಮಂಗಳ ರಾಮ ಶುಭ ಮಂಗಳ ಮುಡುಗು ಗುಡಿ ಮುಂದೆ ಗಂಡಿದ್ದರು ಇನ್ನೆಷ್ಟು ವೈಭಾಗ ಜಯ ಮಂಗಳ ರಾಮ ಶುಭ ಮಂಗಳ ರಾಮ ಶುಭ ಮಂಗಳ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.